ತರಕಾರಿ ಬೆಲೆ ಮತ್ತು ಪೆಟ್ರೋಲು ಎಲ್ಲನೂ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾನೇ ಇದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ತುಂಬಾ ಕಷ್ಟ ಆಗ್ತಿದೆ. ಹೈ ಕ್ಲಾಸ್ ಫ್ಯಾಮಿಲಿ ಅಂದರೆ ಓಕೆ, ಅವ್ರು ಅಫೋರ್ಡ್ ಮಾಡ್ತಾರೆ. ಬಟ್ ನಮ್ಮ ಥರ ಇರೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಈರುಳ್ಳಿ ನೋಡಿದರೆ 2 kgಗೆ 100 ರೂಪಾಯಿ ಅಂತಾರೆ. ಟೊಮೆಟೊ ನೋಡಿದ್ರೆ 80, 100 ಅಂತ ಮಾಡ್ತಾಯಿದ್ದಾರೆ. ಇದೆಲ್ಲ ತುಂಬಾ ಕಷ್ಟ ಆಗ್ತಿದೆ. ಇದು ಸರ್ಕಾರದಿಂದನಾ ಏನು ಅಂತ ಕರೆಕ್ಟಾಗಿ ಗೊತ್ತಾಗ್ತಿದೆ. ಜಾಸ್ತಿ ಮಾಡಿದ್ರೆ ಪರವಾಗಿಲ್ಲ, ಸಂಬಳ ಕಮ್ಮಿ ಇದೆ ಅಲ್ವಾ, ಸಂಬಳ ಜಾಸ್ತಿ ಮಾಡಿ ತರಕಾರಿ ರೇಟ್ ಇದೆಲ್ಲ ಜಾಸ್ತಿ ಮಾಡಿದ್ರೆ ಪರವಾಗಿಲ್ಲ. ಸಂಬಳ ಕಮ್ಮಿ, ತರಕಾರಿ ರೇಟ್ ಜಾಸ್ತಿ, ಇದು ಹೆಂಗಿದೆ ನೋಡಿ. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಹೆಂಗೆ ಬದುಕೋದು? ಎಲ್ಲನೂ ರೇಟೇ, ಎಲ್ಲ ರೇಟೇ. ಉಪ್ಪು ಒಂದೇ ಕಮ್ಮಿ, ಅದು ಬಿಟ್ಟರೆ ಎಲ್ಲ ರೇಟೆ. ನೀರಿಗೂ ರೇಟೆ, ಎಲ್ಲನೂ ರೇಟೆ. ಯಾವುದು ನಮಗೆಲ್ಲ ಬರೋದಿಲ್ಲ, ಯಾವ ಲಕ್ಷ್ಮಿನೇ ಬರೋಲ್ಲ. ನಾವು ದುಡಿಯೋ ಲಕ್ಷ್ಮಿನೇ ನಮ್ಮ ಹತ್ರ ಇರೋದು, ಯಾವ ಗೃಹಲಕ್ಷ್ಮಿನೂ ನಮಗೆ ಬರೋದಿಲ್ಲ. ನಾವು ದುಡಿತಾ ಇದ್ದೀವಲ್ಲ, ಆ ಲಕ್ಷ್ಮಿನೇ ನಮ್ಮ ಹತ್ರ ಇರೋದು ಅಷ್ಟೇ. ಮಂಜುಳಾ. ವನಿತಾ. ನನ್ನ ಹೆಸರು ಮಂಜುಳಾ. ಸರಿ, ಇದು ಗೌರ್ಮೆಂಟು ಏನು ರೇಟ್ ಜಾಸ್ತಿ ಮಾಡ್ತಿದ್ದಲ್ಲ, ಇದು ತುಂಬ ತಪ್ಪು ಮಾಡಿದೆ. ತಪ್ಪು ಇನ್ ದ ಸೆನ್ಸ್ ನೋಡಿ ಸರ್, ಮಳೆ ಇಲ್ಲ, ಮಳೆಯಿಂದ ರೇಟ್ಗಳು ಜಾಸ್ತಿ ಆಗ್ತಿದೆ, ಅದು ಸೆಕೆಂಡರಿ. ಬಟ್ ಈ ಪೆಟ್ರೋಲ್ ರೇಟು ಏಕ್ದಮ್ ಆಗಿ ಎಲೆಕ್ಷನ್ ಆಗಿದ ತಕ್ಷಣ ಜಾಸ್ತಿ ಮಾಡೋದು, ಅದೆಲ್ಲ ಒಂದು ಕಡೆ ಸ್ಕ್ಯಾಮು ಅಥವಾ ಗೌರ್ಮೆಂಟು ಮುಂಚೆಯಿಂದನೇ ಯೋಚಿಸ್ಕೊಂಡಿರೋ ಥರ. ಅದೇ ಇಫ್ ಇನ್ ಕೇಸ್ ಇದೇ ಮಾಡೋಂಗಿರ್ತಿದ್ರೆ ಎಲೆಕ್ಷನ್ ಬಿಫೋರೇ ಮಾಡ್ಬೋದಾಗಿತ್ತಲ್ಲ. ಬಟ್ ಇವಾಗ ನೋಡೋಕೆ ಹೋದರೆ ಕರ್ನಾಟಕದಲ್ಲಿ ರೇಟ್ ಜಾಸ್ತಿ ಆಗಿದೆ. ಬಟ್ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನು ಕರ್ನಾಟಕದಲ್ಲೇ ಆಗಿದೆಯಲ್ಲ. ಇವಾಗ 2024 ಏಪ್ರಿಲಲ್ಲಿ ಹೈಯೆಸ್ಟ್ GST ಕಲೆಕ್ಷನ್ ಕರ್ನಾಟಕದಲ್ಲಾಗಿದೆ. ಸೊ ನಾನೊಬ್ಬ GST ಟ್ಯಾಕ್ಸ್ ಪೇಯರ್ ಆಗಿ ಇವತ್ತು ಫ್ರೀ ವೈಬ್ಸ್ ಎಲ್ಲ ಕೊಡ್ತಿದ್ದಾರೆ ಗೌರ್ಮೆಂಟು. ಫ್ರೀ ವೈಬ್ಸಲ್ಲಿ ಕೆಲವೊಂದು ನಮಗೆ ಸಿಗೋದೇ ಇಲ್ಲ. ಲೈಕ್ ಈಗ ಫ್ರೀ ಇದು 2000 ರೂಪೀಸ್ ಆಗಲಿ, ಯುವ ನಿಧಿ ಆಗಲಿ, ಅದೆಲ್ಲ ನಾವು ಅಪ್ಲೈ ಮಾಡಿದಾಗ ನೀವು ಅಂತಾರೆ ಇಲ್ಲ ನೀವು BPL ಅಲ್ಲಿದ್ದರೆ ಕೊಡ್ತೀವಿ ಅಂತ ಅಲ್ಲ. ಸೊ ಇದೆಲ್ಲ ನೋಡೋಕೆ ಹೋದಾಗ ಪ್ರಾಕ್ಟಿಕಲಿ ನನ್ನ ಕಾಸು ತೊಗೊಂಡು ನನ್ನ ಮೇಲೆ ಇದು ಪ್ರಾಬ್ಲಮ್ ಆಗುತ್ತಾ ಇದೆಯಲ್ಲ. ಲೈಕ್ ನನಗೇನು ಬೆನಿಫಿಟ್ ಇಲ್ಲ ಅಂತಂದರೆ ನಾವಿಷ್ಟು ಟ್ಯಾಕ್ಸ್ ಕಟ್ಟೋದಾಗಲಿ ಅಥವಾ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತೀವಿ, ಪ್ರೊವಿಷನ್ ಟ್ಯಾಕ್ಸ್ ಕಟ್ತೀವಿ, ಪ್ರತಿಯೊಂದು ಕಟ್ತೀವಿ. ನಮಗೇನು ಬೆನಿಫಿಟ್ ಇಲ್ಲ ಅಂತಂದರೆ ಏನು ಪ್ರಯೋಜನ ಹೇಳಿ ಇಷ್ಟೆಲ್ಲ GST ಮತ್ತು ಈ ಟ್ಯಾಕ್ಸ್ಗಳೆಲ್ಲ ಕಟ್ಟಿರೋದೆಲ್ಲ. ಸೊ ನಮ್ಮ ಪ್ರಕಾರ ಅನಿಸುತ್ತೆ ಇದು ತುಂಬ ತಪ್ಪು ಸರ್ ಗೌರ್ಮೆಂಟ್ ಮಾಡ್ತಿರೋದು. ಲೈಕ್ ಅದು ಬಗ್ಗೆ ಯೋಚಿಸ್ಕೊಂಡ್ಬಿಟ್ಟು ಫ್ರೀ ವೈಬ್ಸ್ ತೆಗೆದ್ರೆ ಇದು ತುಂಬ ಈಸಿ ಆಗಿರುತ್ತೆ. ಸರ್ ಕರೆಂಟು ನೋಡಿ ಸರ್, ಮನೆಗಂತೂ ಫ್ರೀ ಇದೆ. ಬಟ್ ವಾಪಸ್ ಬಿಸ್ನೆಸ್ದು ಅದೇನು ನಮಗೆ ಬರ್ತಿತ್ತು ಪರ್ ಮಂತ್ 1500 ಬರ್ತಿತ್ತು, ಇವಾಗ ಅದೇ ತೊಗೊಂಡು 4000 ರೂಪೀಸ್ ಆಗಿದೆಯಲ್ಲ ಸರ್. ಸೊ ಅದು ಇಲ್ಲಿಂದ ಈ ಕೈಯಿಂದ ತಿಂದೆ ಆ ಕೈಯಿಂದ ತಿನ್ನಿಸೋ ಥರ ಆಗೋಗಿದೆಯಲ್ಲ, ಅದು ತಪ್ಪ. ಅದು ಲೈಕ್ ಪ್ರಾಕ್ಟಿಕಲಿ ನೋಡೋಕೆ ಹೋದರೆ ನನಗೇನು ಫ್ರೀ ಕೊಟ್ಟಿಲ್ಲ, ನಾನು ಬೆನಿಫಿಟಲ್ಲಿ ಇದ್ದೀನಲ್ಲ ಸರ್. ನನಗದು ಏನು ಯೂಸ್ ಅಂತೂ ಆಗ್ತಿಲ್ಲ. 200 ಯೂನಿಟ್ಸ್ ಫ್ರೀ ಕೊಡ್ತಿರೋದು. ಜನ ಇದು ಕೊಟ್ಟು ಇನ್ನೂ ಲೇಜಿ ಆಗ್ತಾ ಇದ್ದಾರೆ ಹೊತ್ತು ಲೈಕ್ ಪ್ರಾಕ್ಟಿಕಲಿ ಅವ್ರಿಗೇನು ದುಡಿಬೇಕು ಅದಂತೂ ದುಡಿತಾ ಇಲ್ಲ ಸರ್. ಇದು ಗೌರ್ಮೆಂಟೇ ಎಲ್ಲರಿಗೂ ಪೂರ್ತಿ ಲೇಜಿ ಮಾಡ್ತಾ ಇದೆ. ಆಮೇಲೆ ಹೇಳ್ತಾರೆ ಗೌರ್ಮೆಂಟು ಕೆಲಸಗಳ ಆಪರ್ಚುನಿಟೀಸ್ ಕೊಡ್ತೀವಿ, ಇದು ಕೊಡ್ತೀವಿ. ಯಾವ ಕೆಲಸಗಳ ಆಪರ್ಚುನಿಟೀಸು ಸಿಗ್ತಾ ಇಲ್ಲ ಸರ್. ಬೇಕಂದರೆ ಅದು BJP ಇರಲಿ ಅಥವಾ ಕಾಂಗ್ರೆಸ್ ಇರಲಿ, ಯಾರು ಅದೇನು ಪ್ರಾಮಿಸ್ ಮಾಡ್ತಾರೆ ನಾವು ಇಷ್ಟು % ಜಾಬ್ ಕೊಡ್ತೀವಿ, ಅಷ್ಟು % ಜಾಬ್ ಕೊಡ್ತೀವಿ ಆಗಲಿ, ಅದೆಲ್ಲ ಏನು ಕೊಡ್ತಾ ಇಲ್ಲ. ಇದಕ್ಕಿಂತ ಅಷ್ಟು ಫ್ರೀ ವೈಬ್ಸೇ ಕೊಡಬೇಕು. ನೀವೇನು ಟ್ಯಾಕ್ಸ್ಗಳು ಕಟ್ತಿದ್ದೀರಾ ಅದ್ರ ಪ್ರಕಾರ ನೀವು ಮೆಡಿಸಿನ್ಸ್ ಮೇಲೆ ಯೂಸ್ ಕೊಡಿ. ಇವಾಗ ಪ್ರಧಾನಮಂತ್ರಿ ಜನೌಷಧಿ ಇದೆ, ಅದೇ ಥರ ಹಾಸ್ಪಿಟಲಲ್ಲೂ ಸ್ವಲ್ಪ ಸ್ಕೀಮ್ಸ್ಗಳೆಲ್ಲ ಕೊಡ್ಬೋದಲ್ಲ ನೀವು. ಇನ್ಶೂರೆನ್ಸ್ ಎಷ್ಟೋ ಜನ ಇದೆ ಸರ್, 70% ಆಫ್ ಪೀಪಲ್ ಇನ್ ಇಂಡಿಯಾ ಇನ್ಶೂರೆನ್ಸ್ ಇಲ್ಲ, ಅವ್ರ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ. ಸೊ ಹೆಲ್ತ್ ಇನ್ಶೂರೆನ್ಸಿಗೆಲ್ಲ ಕೊಟ್ಬಿಟ್ಟು ಅವ್ರಿಗೆ ಬೆನಿಫಿಟ್ಗಳು ಮಾಡ್ಬೋದಲ್ಲ ಸರ್. ಗೌರ್ಮೆಂಟ್ ಆ ಫ್ರೀ ವೈಬ್ಸ್ ಕೊಡೋ ಬದಲು ಅದೇ ಎಷ್ಟೋ ಬಡವ್ರಿಗೆ ಯೂಸ್ ಆಗುತ್ತೆ. ಸೊ ಸರ್ ನೋಡಿ ಸರ್, ಪ್ರತಿಯೊಂದು ಸ್ಯಾಲರಿಡ್ ಪರ್ಸನ್ ಆಗಲಿ ಅಥವಾ ಮಿಡಲ್ ಕ್ಲಾಸ್ ಪರ್ಸನ್ ಆಗಲಿ ಸರ್, ಅವ್ರದ್ದು ಮಂತ್ಲಿ ಇನ್ಕಮ್, ಮಂತ್ಲಿ ಬಜೆಟ್ ಫಿಕ್ಸ್ ಇರುತ್ತೆ. ಸೊ ಆ ಮಂತ್ಲಿ ಬಜೆಟಲ್ಲಿ ಮೇಲ್ಗಡೆ ಕೆಳಗಡೆ ಆದಾಗ ಎಷ್ಟು ತೊಂದರೆ ಆಗುತ್ತೆ. ಲೈಕ್ ಈಗ ಎಷ್ಟೋ ಜನ ಹತ್ರ ನೀವು ಅಂತಿದ್ದೀರ ತರಕಾರಿ ರೇಟ್ ಆಗಲಿ, ಬೆಳೆ ರೇಟ್ಗಳಾಗಲಿ ಜಾಸ್ತಿ ಆಗಿದೆ ಸರ್. ಮೇನ್ಲಿ ಒಪ್ಕೊಳ್ಳೋಣ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಇದ್ದಿದೆ, ವಾಪಸ್ ಮಳೆನೂ ಇಲ್ಲ. ಬಟ್ ಎಂಡ್ ಆಫ್ ದಿ ಡೇ ವಾಪಸ್ ಗೌರ್ಮೆಂಟು ಅದಕ್ಕೆ ತಿಳ್ಕೊಳ್ಬೇಕಲ್ಲ, ಅದೆಷ್ಟು ಜಾಸ್ತಿ ಮಾಡಬೇಕು, ಏನು ಮಾಡಬೇಕು, ಅಥವಾ ಇದಕ್ಕೆ ವಾಪಸ್ ಡ್ರಾಬ್ಯಾಕ್ಸ್ಗಳೇನಿದೆ ಅಲ್ಲಿ ಕಡಿಮೆ ಆಗಬೇಕಲ್ಲ. ಗೌರ್ಮೆಂಟ್ ಅದಕ್ಕೇನಿದೆ ಪ್ರಿಪೇರ್ ಆಗಬೇಕು ಬಿಫೋರೇ. ಏನಕ್ಕಂತಂದರೆ ನೋಡಿ ಸರ್, ಪ್ರತಿಯೊಂದಕ್ಕೂ ಇದು ಇದ್ರೆ ವಾಪಸ್ ಅದರಿಂದ ಸೊಲ್ಯೂಷನ್ ಕೂಡ ಇದೆ. ಸೊ ಆ ಸೊಲ್ಯೂಷನಿಂದ ಪ್ರಾಕ್ಟಿಕಲಿ ಗೌರ್ಮೆಂಟ್ ಕೆಲಸ ಮಾಡಿದ್ರೆ ಈಸಿ ಆಗುತ್ತೆ. ಸೊ ನಮ್ಮ ಒಪಿನಿಯನ್ ಏನಂತಂದರೆ, ನೀವು ಇಷ್ಟೆಲ್ಲ ಗೌರ್ಮೆಂಟು ಬೇರೆಯವ್ರ ಮೇಲೆಲ್ಲ ಇಷ್ಟು ಲೈಕ್ ಆ ತನಿಖೆ ಈ ತನಿಖೆ ಅಂತ ಇಲ್ದಿರೋದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡೋ ಬದಲು ಇಂಥದ್ರ ಮೇಲೆ ಪಬ್ಲಿಕ್ಗೆ ಬರ್ಡನ್ ಆಗದೆ ಇರೋ ಥರ ಏನಾದರೂ ಒಂದು ಅವ್ರದ್ದು ಕಮ್ಯುನಿಟಿ ಸೆಟ್ ಮಾಡಿಕೊಂಡು ಅದರಲ್ಲಿ ಏನಿದೆ ಲೈಕ್ ಇದೆಲ್ಲ ಡ್ರಾಬ್ಯಾಕ್ಸ್ಗಳೆಲ್ಲ ನೋಡ್ಕೊಂಡ್ಬಿಟ್ಟು ಸೊಲ್ಯೂಷನ್ ತೊಗೊಂಡ್ರೆ ಅದೆಷ್ಟು ಯೂಸ್ಫುಲ್ ಆಗುತ್ತೆ ಸರ್. ವಿನೀತ್ ಕುಮಾರ್ ಅಂತ. ಥ್ಯಾಂಕ್ ಯು ಸರ್.